18 ವರ್ಷ ಆತ್ರಿ. ಅವ್ರು ಸಣ್ಣ ಪುಟ್ಟ ಜಗಳ ಮಾಡ್ಕೊತಿದ್ರು, ಗಂಡ ಹೆಂಡತಿ ಕೂಡ್ತಿದ್ರು. ನಾವು ಅವ್ರಿಗೆ ಯಾಕೆ ಅಂತಿದ್ದಿಲ್ಲ. ಆಕಿ ಬಂದು ನಮ್ಮನ್ನ ಅಕ್ಕ ಅನ್ನೋ ಸಲ ಬಿಡಿಸಿದ್ಲು, ತಮ್ಮ ಅನ್ನೋ ಸಲ ಬಿಡಿಸಿದ್ಲು, ತಾಯಿ ಅನ್ನೋದು ಬಿಡಿಸಿದ್ಲು. ಆಕಿ ಮಾತು ಕೇಳಿ ನಮ್ಮ ಕೂಡ ಜಗಳ ಮಾಡೋ ಸಂಬಂಧ ನೀವರ ಚಂದಂಗಿರಪ್ಪ, ನಿಮ್ಮ ಹೊಸ ಬರೀ ಬ್ಯಾಡ ನಮಗಂತಂದು ನಾವು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ಟಿರೋ. ಅವ್ರು ಏನು ಜಗಳ ಮಾಡ್ತಾರೆ ನಾವು ಹೋಗಿದ್ದಿಲ್ಲ, ನೋಡ್ತಿದ್ದಿಲ್ಲ. ನಾವು ಹಂಗೆ ಜಗಳ ಮಾಡ್ಕೊತ ಇಷ್ಟು ದಿನ ಹಂಗೆ ಇದ್ರು. ಅವ್ರು ಈಗ 1 ವರ್ಷದಾಗ ಆಕಿಗೆ ಕೆಲಸ ಹಚ್ಚಿದಾರ, ನೌಕರಿ ಹಚ್ಚಿದ್ರು. ಟೀಚರ್ ನೌಕರಿ ಬಂತ್ರಿ ಆಕಿಗೆ. ಟೀಚರ್ ಅದ ಅಂತ್ರಿ ಆಕಿ, ಅಂಗನವಾಡಿ ಅದಾಳ ಏನೆಲ್ಲ ಅದಾಳ್ರಿ. ಅಶೋಕ್ ನಗರ ಪೊಲಿಟಿಷನಿಂದ ಆಕಿಗೆ ನೌಕರಿ ಬಂದಿತ್ತಂತ್ರಿ. ನಾವು ಇನ್ನೂ ಮಠ ನೋಡಿಲ್ಲ ರೀ. ಅವು ಇಷ್ಟು ದಿನ ನಮ್ಮ ಕೂಡ ಮಾತಾಡಿಲ್ಲ. ಮನ್ನಿಗೆ ಅಚ್ಚು ಕಡೆ ತಿಂಗಳವನ್ನ ಭಾಳ ಅಂದ್ರೆ ಭಾಳ ಹೊಡ್ಯಾಕತ್ರಿ ಅವ್ರು. ಹೊಡ್ಯಾಕತ್ಗೆ ಗಂಡ ಮಕ್ಕಳು 3 ಮಕ್ಕಳು ಹೆಂಡತಿ ಭಾಳ ಹೊಡ್ಯಾಕತ್ರಿ. ಕುಡ್ದು ಬಂದು ಹೊಡಿತಾನೆ ನಮಗೆ, ಕುಡ್ದು ಬಂದು ಹೊಡಿತಾನೆ. ಮಂದಿ ಕೇಳಿದ್ರೆ ಬರೀ ಇದ್ರೆ ಹೇಳೋರು ಅವರು. ಒಳಗಾಕಿ ಎಲ್ಲಿ ಬೇಕಲ್ಲ ಹೋಗಾಕಿ ಫೋನ್ ಸ್ವಿಚ್ ಅಪ್ ಇಟ್ಕೊಂಡು ನೀವು ಫೋನ್ ಹಚ್ಚಿರ ಒಟ್ಟ ಫೋನ್ ಎಬ್ಸಕ್ಕಿಲ್ಲ. ಫೋನ್ ಬರೀ ಸ್ವಿಚ್ ಅಪ್, ಫೋನ್ ಸ್ವಿಚ್ ಅಪ್. ಅವ್ನು ಎಲ್ಲಿ ಹೋಗಿದ್ದೆ ಅಂತ ಕೇಳಿದ್ರೆ ಅವ್ನು ಹೊಡ್ಯಾರ ಒಳಗೆ. ಮಗಳೇ ಮಮ್ಮಿ ನೀವು ಹೋಗ ಫೋನ್ ಸ್ವಿಚ್ ಅಪ್ ಮಾಡ, ನಾನು ನೋಡ್ಕೊತೀನಿ. ಮಗಳನ್ನ ಒಬ್ಬಾಕಿ ಬಿಡಾಕಿ ಹೋಗಕ್ಕೆ ಗಾಡಿ ಒಂದು ಕೊಡಿಸ್ಬಿಟ್ಟಿದ್ದಾರೆ ಕೈಯಾಗವ. ಗಾಡಿ ತೊಗೊಂಡ್ಲು, ಅವ್ನ ಸಂಘನಾಗ ಅವ್ನು ಕುಂದ್ರಿಸಿ ಎಲ್ಲ ಆಕಿ ಸಾಲ ತೊಗೊಂಡ್ಲು. ಎಲ್ಲ ನಾಮಿನಿ ಅವ್ನು ಸಾಲ ಇವನ ಹೆಸರು. ಆಕೆ ಎಲ್ಲ ಬಂಗಾರ ಸಾಮಾನು ಮಾಡಿಸಿ ಆಕೆ ಮೈ ಮೇಲೆ ಹಾಕೊಂಡ್ಲು. ಇವು ಏನು ಮಾಡಿದ್ರೆ ನೀ ದುಡ್ಡು ಕೊಟ್ಟಿಲ್ಲ, ನೀ ದುಡ್ಡು ಕೊಟ್ಟಿಲ್ಲ. ನಮ್ಮ ಹಿರಿಯರು ಬಂದೆಲ್ಲ ಹೇಳಿದ್ರು, ಹಿರಿಯರಿಗೆ ಕಿಮ್ಮತ್ತು ಕೊಡಲಿಲ್ಲ ಆಕಿ. ನಮ್ಮ ಮನೆ ಕಡೆ ಓಣಿ ಮಂದಿ ಬಂದೆಲ್ಲ ಹೇಳಿದ್ರು, ಹೆಣ್ಮಕ್ಳಿಗೂ ಮರದಿ ಕೊಡಲಿಲ್ಲ. ಯಾರು ಹೇಳಿದ್ರು ಯಾರಿಗೂ ಮರದಿನ ಕೊಡಲಿಲ್ಲ ರೀ ಆಕಿ. ಅವ್ನು ಲಾಸ್ಟಿಗೆ ಮಿಕ್ಕಿ ಬಂದು ಅವ್ನು ಹೊಡಿ ಸಂಬಂಧ ನಾವೇನು ಮಾಡಿದ್ವಿ, ನಿಂಗೆ ಆದ್ರೆ ಕೈ ಬಿಟ್ರೆ ಇನ್ನು ಸಾಯಿ ಹೊಡಿತಾಳಕ್ಕಿ. ನಾವೇ ನಿಂತು ಮಾತಾಡ್ಬೇಕಂತ ನಾವು ಹೋಗಿ ಮಾತಾಡಿದ್ರು. ಓಣ್ಯಾಗ್ನವ್ರು ಎಲ್ಲರೂ ಮಾತಾಡ್ಯಾರಂದ್ರೆ ಪೊಲೀಸ್ ಸ್ಟೇಷನ್ದಾಗ ಹೋಗಿ ಮಳೆ ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ಕೊಟ್ಟಾಡ್ರಿ. ಕಂಪ್ಲೀಟ್ ಕೊಟ್ರೆ ಪೊಲೀಸರು ಒಂದು ಮಾತಿಗೆ ಬಂದು ಓಣ್ಯಾಗ್ನವ್ರನ್ನ ಕೇಳ್ಬೇಕು, ಇಲ್ಲ ನಮ್ಮನ್ನಾರ ಮನ್ಯಾಗ್ನವ್ರನ್ನ ಕರೆಸಿ ಕೇಳ್ಬೇಕು. ಯಾರನ್ನೂ ಕೇಳಿಲ್ಲ ರೀ. ಬಡ ಅವ್ನು ತೊಗೊಂಡು ಹೋದ್ರೆ ಪೊಲೀಸ್ ಸ್ಟೇಷನ್ದಾಗ ಅವ್ನು ಹೊಡೆದಾರ. ಮಳೆ ಪೊಲೀಸ್ ಸ್ಟೇಷನ್ದಾಗ ಹೊಡೆದಾರ. ನಮ್ಗೆ ಯಾರಿಗೂ ಗುರ್ತಿಲ್ಲ. ನಾವು ಮನೆಯಾಗಿಲ್ಲ, ಕೆಲ್ಸಕ್ಕೆ ಹೋಗಿ. ನಮಗೆ ಸಂಜೆ ಮುಂದೆ 7 ಗಂಟೆ ಮೇಲೆ ನಮ್ಮ ಫೋನ್ ಬರತ್ತಿಲ್ಲ, ನಿಮ್ಮ ತಮ್ಮನ ಪೊಲೀಸ್ ಸ್ಟೇಷನ್ಗೆ ತೊಗೊಂಡ್ಯಾರ, ಪೊಲೀಸರು ಜಗ್ ಹೊಡೆದಾರ. ನಿಮ್ಮ ತಮ್ಮನ ಪೊಲೀಸ್ ಸ್ಟೇಷನ್ಗೆ ತೊಗೊಂಡ್ಯಾರ, ಪೊಲೀಸರು ಜಗ್ ಹೊಡೆದಾರ. ಈಗ 1 ತಿಂಗಳ ಮೇಲೆ ಹತ್ತಿರ ಇದು. ಹಾಗಾಗಿಂದ ನಾವು ಎಲ್ಲರಿಗೂ ಫೋನ್ ಹಚ್ಚಿ ನಾವು ಕೇಳಕತ್ತೀವಿ. ಇವ ನಮ್ಗೇನು ಹೇಳಿಲ್ಲ. ಬಂದು ಆಮೇಲೆ ರಾತ್ರಿ ಬಂದ 9 ಗಂಟೆಗಿತ್ತು. ಬಂದು ನಾನು ಪೊಲೀಸರು ಭಾಳ ಹೊಡೆದ್ರು. ನನ್ನ ಕೂದಲ ಹಿಡಿದ್ರದ್ದು ಗಾಡಿ ಗುದ್ದಾರ. ನನ್ನ ಮಹಿಳಾ ಪೊಲಿಟಿಷನ್ ನಂದು ಏನು ಕೇಳಿಲ್ಲ. ಬರೀ ಈಕಿ ಮಾತು ಮಗಳ ಮಾತು ಅಷ್ಟೇ ಕೇಳಿದ್ರೆ ನನ್ನ ಮಾತು ಏನು ಕೇಳಿಲ್ಲ. ನಾನು ಭಾಳ ಹೊಡೆದಾರ, ನನಗೆ ಭಾಳ ಹೊಡೆದಾರ. ನನಗೆ 15 ದಿವಸ ಮನೆ ಒಳಗೆ ಹೋಗ್ಬೇಡ ಅಂದಾರ ಅಂತಂದು ಹೆಂಡತಿ ಮಗಳು ಕೊಟ್ಟಾರ. ನಾವು ಕುಡ್ದು ಬಂದು ಹೊಡಿತಾನ. ಇಲ್ಲಿ ಕೈ ನೋಡ್ರಿ, ನನ್ನ ಕಾಲು ನೋಡ್ರಿ, ಇಲ್ಲಿ ಹೊಡೆದಾರ. ಅವ್ರ ಇವ್ ಹೊಡೆದಾರ್ರಿ. ಹೊಡೆದ ಕಾಸು ಅವ್ರ ಹೋಗಿ ಕಂಪ್ಲೀಟ್ ಕೊಟ್ಟ ಕಾಸು ಮೊದಲು ಸಣ್ಣ ಪುಟ್ಟ ಮಾಡ್ತಿದ್ರು ಜಗಳ. ಆದ್ರೆ ಈ ಸಲದಷ್ಟು ಯಾವಾಗೂ ಮಾಡಿದಿಲ್ರಿ ಆಕಿ. ಈಗ ಏನಾಕಿ ಕೆಲಸ ಬಂದ್ಮೇಲೆ ಭಾಳ ಮಾಡಿಲ್ರಿ ಮಾಡಿಲ್ಲ. ಮಾಡಿ ಆಮೇಲೆ ಏನು ಮಾಡಿದ್ಲು ಮಾಡೋದಲ್ಲ ಆತ. ಪೊಲೀಸರು ಕರ್ಕೊಂಡು ಹೋದ್ರಿ. ಅವ್ರನ್ನ ಕರ್ಕೊಂಡೋಗಿ ಓನ್ಯಾಗೂ ಬಂದು ಒಬ್ರಿಗೆ ಕೇಳಿಲ್ಲ, ನಮಗೂ ಬಂದು ಕೇಳಿಲ್ರಿ. ಅಲ್ಲಿ ಏನು ಮಾತಾಡಿದ್ರು ಇವನು ಬಂದು ನಮಗೂ ಏನು ಹೇಳಿಲ್ಲ. ಒಟ್ಟು ನನಗೆ 15 ದಿವಸ ಮನೆ ಒಳಗೆ ಹೋಗ್ಬೇಡ ಅಂದಾರ. ನನಗೆ 15 ದಿವಸ ಮನೆ ಒಳಗೆ ಹೋಗ್ಬೇಡ ಅಂತಂದು ಆ ಮಾತಿಗೆ ನಾನು ಪೊಲೀಸರು ನೀನು ಮನೆ ಒಳಗೆ ಹೋಗ್ಬೇಡ ಅಂದ್ರೆ ಎಲ್ಲಿ ಮಕ್ಕೊಂತೀನಿ, ಎಲ್ಲಿ ಇರ್ತೀನಿ ನೀನು? ಮನೆ ಒಳಗೆ ಹೋಗ್ಬೇಡ ಅಂದ್ರೆ ನಾ ಇಲ್ಲ ಅಂಗಳದಾಗ ಮಕ್ಕೊಂತೇನೆ. ನಾನು ಅಂಗಳದಾಗ ಅಲ್ಲಿ ಹೋಗಿ ಅವ್ನು ಏನು ಹೊಡೆದು ಕರ್ಕೊಂಬಂದ್ರೆ ರಕ್ತ ಎಲ್ಲ ಉಲ್ಟಿ ಮಾಡಿದ. ಉಲ್ಟಿ ಮಾಡಿ ನಾ ಎಂದ ದವಾಖಾನಿಗೂ ಬಾಟ್ಲಿ ಒಳಗೆ ಹೋಗಿ ಮಕ್ಕೋ. ಇಲ್ಲ ನಾ ಒಳಗೆ ಹೋಗಲ್ಲ, ನಾ ಇಲ್ಲೇ ಮಕ್ಕೊಂತೀನಿ ಅಂತ 1 ದಿವಸ ಒಳಗೆ ಹೋದಾರ. ಒಂದು 4 ದಿವಸ ಆದ್ಮೇಲೆ ಒಳಗೆ ಹೋದ. ಮಗಳು ನೀ ಒಳಗೆ ಬರ್ಬೇಡ, ನೀ ಒಳಗೆ ಬರ್ಬೇಡ ನೀನು ಇಲ್ಲ. ನೀ ಯಾಡ್ರಾಗ ಒಂದು ಮಾಡಿ ಫೈನಲ್ ಮಾಡಿ ಡೈವರ್ಸ್ ಮಾಡಂದ್ರೆ ಮಾಡ್ಬೇಕು. ಅವ್ನು ನೀ ಡೈವರ್ಸ್ ಮಾಡ್ಬೇಕಂದ್ರೆ ಮಾಡ್ಬೇಕು. ನೀ ಡೈವರ್ಸ್ ಅವ್ನು ಮಾಡಿದಾಗ ಬರಲಿ, ಇಲ್ಲ ಅವ್ನು ಒಳಗೆ ಬರೋದು ಬೇಡ. ಇದಕ್ಕೆ ಮೂಲ ಕಾರಣ ತಾಯಿ ಮಕ್ಕಳ ನೋಡ್ರಿ. ಜೀವ ಹೋಗೋಕೆ ಕಾರಣನೂ ಆಕಿನ, ಡೈವರ್ಸ್ ಮಾಡಕ್ಕೆ ಮಗಳನ್ನ ಕಾರಣ. ಏನು ನಿನ್ನೆ ಏನಾತ ನಮ್ಗೆ ಗೊತ್ತಿಲ್ಲ ರೀ. ಮಧ್ಯಾಹ್ನ 1 ಗಂಟೆಗೆ ನಮ್ಮ ಮನೆಗೆ ಬಂದಾರೆ. ಬಂದು ಕುಂತು ಮಾತಾಡಿ ಫೋನ್ ಬಂತವಂಗೆ. ಫೋನ್ ಬಂದವ ಹೋದವ. ಅತ್ತಲಿಂದ ಫೋನ್ ಬಂದು ಇತ್ತಾಗಲಿದ್ರೆ ಮಾತಾಡ್ಕೊಂತ ಬಂದವನು. ಹೆಂಡತಿ ಜೋಡಿನ ಮಾತಾಡ್ಕತ್ತಿದ್ ನಾವು. ಆಕಿ ದನಿ ನಮಗೆ ಬಂತು. ಒಳಗೆ ಕದ ಹಾಕೊಂಡವ. ಒಳಗೆ ಕದನ ತೆಗ್ದಿಲ್ಲ. ಇಲ್ಲ ಹೆಂತ ಹೋಗಾಡ್ರಿ. ಆಕಿ 10-20 ದಿನ ಆತ್ರಿ ಮನೆ ಖಾಲಿ ಮಾಡ್ಕೊಂಡು ಯಾರಿಲ್ಲ ರೀ ಮನ್ಯಾಗ. ಎಲ್ಲ ದುಡ್ದಿದ್ದು ಎಲ್ಲ ತೊಗೊಂಡಾಡ್ರಿ. ಒಟ್ಟು ಇವ್ನು ದುಡ್ದ ಕೊಟ್ಟಿಲ್ಲ. ಇವ ಕಂಪ್ಲೀಟ್ ಇಲ್ಲ. ಈಗ 10-20 ದಿನ ಆತ್ರಿ ಹೋಗಿ. 1 ತಿಂಗಳ ನಾಗಕ್ಕೆ ಬಂತ್ರಿ. ಬೇರೆ ಮನೆಗೆ ಹೋಗಿ ಒಟ್ಟು ಇವ್ ಬೇಡ, ನನಗೆ ಡೈವರ್ಸ್ ಬೇಕು. ಒಳ್ಳೆ ಅಲ್ಲಿಂದ ಪೊಲೀಸರ್ಲಿಂದ ಅತ್ತಾಗಲಿದ್ರ ಫೋನ್ ರೀ. ನೀ ಎಲ್ಲದಿ ಬಾ, ನೀ ಸೈ ಮಾಡು. ನೀ ಎಲ್ಲದಿ ನೀ ಬಾ ಸೈ ಮಾಡು. ನೀ 12-20 ಹೇಳ್ಬೇಡ, ನೀ ಬಾ ಸೈ ಮಾಡು. ಈಗ ಅವ್ರ ತಾಯಿ ಮಕ್ಕಳು ಅವ್ರೀ. ಈಗ ಅವ್ರ ತಾಯಿ ಮಕ್ಕಳು ಈಗ ಅವ್ರ ತಾಯಿ ಮಕ್ಕಳ ರೀ. ಈಗ ಅವ್ರು ಒಟ್ಟು ಅವ್ರನ್ನ ಏನು ಮಾಡ್ರಿ, ನಮ್ಮ ತಮ್ಮಗೆ ಹಿಂಗಾಗೈತಲ್ಲ ಅವ್ರನ್ನ ತಂದು ಒಳಗೆ ಹಾಕ್ರಿ. ಪೊಲೀಸರು ಮಾತಾಡ್ಯಾರಿ. ಮಹಿಳಾ ಪೊಲಿಟಿಷನ್ದವ್ರು ಅಂತ ಹೆಣ್ಮಗಳು ಯಾರಂತ ನಮಗೆ ಗೊತ್ತಿಲ್ಲ. ಅವ್ರು ಮಾತಾಡಿದೆಲ್ಲ ರೆಕಾರ್ಡಿಂಗ್ ಅದಾವ. ಏನು ರೆಕಾರ್ಡಿಂಗ್ ಎಲ್ಲ ಫೋನ್. ಅವ ನನ್ನ ಹೆಂಡತಿ ನನ್ನ ಮಗಳಂತ ಬರ್ದಾನ್ರಿ. ನನ್ನ ಹೆಂಡತಿ ನನ್ನ ಮಗಳ ನನ್ನ ಹೆಂಡತಿ ಮಗಳ ನನ್ನ ಸಾವಿಕಾರನ ಅಂತ ಬರ್ದಾನ್ರಿ. ಏನು ನಮ್ಮ ಹೆಸರು ಸವಿತಾ ರೀ. ಹೆಂಡತಿ ಮಕ್ಕಳೆಲ್ಲ ಬಾಡಿಗೆ ಮನೆಗೆ ಹೋಗಿದ್ರಿ. ಅವ್ರು ಲವ್ ಮ್ಯಾರೇಜ್ ಇರೋದು. 18 ವರ್ಷ ಆಯ್ತು ಮದುವೆ ಕಾಸ. 16 ವರ್ಷದ ಮಗಳಿದ್ದಾಳೆ. 14 ವರ್ಷದ ಹುಡುಗ, ಒಂದು 12 ವರ್ಷದ ಹುಡುಗ ಅದನ್ರಿ. ಅವ್ರು ಇಷ್ಟು ದಿನ ಏನೋ ಸಣ್ಣ ಪುಟ್ಟ ಜಗಳ ಮಾಡ್ಕೊಂಡ್ ಕಾಸ ಹಂಗೆ ಜಗಳ ಮಾಡ್ತಾರೆ ಗಂಡ ಅಂತೇಳಿ ಕಾಸ. ನಾವು ಫ್ಯಾಮ್ಲಿಯವ್ರು ಯಾರು ಏನು ಮಾತಾಡ್ತಿದ್ದಿಲ್ಲ, ಸುಮ್ಕ ಇದ್ವಿ ರೀ. ಏನೋ ಮಾಡ್ತಾರೆ ಕೂಡ್ತಾರೆ ಬಿಡು ಅಂತೇಳಿ. ಈಗ 2 ವರ್ಷದಿಂದ ಈಗೇನು ಕೆಲಸ ಬಂತಲ್ಲ, ಕೆಲಸ ಬಂದ ಮೇಲೆ ಅವನ ಜೊತೆ ಚೆಂದಂಗೆ ಮಾತಾಡೋಂಗಿಲ್ಲ. ಆಮೇಲೆ ಫೋನ್ ಸ್ವಿಚ್ ಆಫ್ ಇಟ್ಟು ಕಾಸ 15 ದಿವಸ ಒಂದು ವಾರಗಟ್ಟಲೆ ಹೋಗ್ಬಿಡೋದು. ಫೋನ್ ಹಚ್ಚಿದ್ರಂತಂದ್ರೆ ಫೋನ್ ರಿಸೀವ್ ಮಾಡ್ತಿದ್ದಿಲ್ಲ.
ಆ ಕಾರಣಕ್ಕಾಗಿ ಇವ್ನು ಕೇಳಿದ್ನಂತಂದ್ರೆ ಬಂದ ಕಾಸು ನೀ ಎಲ್ಲಿ ಹೋಗಿದ್ದೆ ಅಂತಂದೇಳಿ ಕಾಸು ನಾ ಎಲ್ಲರ ಹೋಗಲ್ನ್ಯಾಕ ನಿನಗೆ ಯಾಕೆ ಬೇಕು ಈಗ ಯಾವ ಗಂಡುಗಾದ್ರೂ ಸಹಜವಾಗಿ ಕಾಸು ಒಂದು ಹೆಂಡತಿ ಗಂಡಗೆ ಹೇಳಾರ್ದ ಹೋಗ್ಯಾಳ ಅಂತಂದ್ರೆ ಯಾರಿಗಾದ್ರೂ ಸಿಟ್ಟು ಬಂದ ಬರ್ತದೆ ಕೇಳ್ತಾರೆ ಇನ್ನು ಹಿಂಗೆ ಕೆಲಸ ಮಾಡ್ತಿದ್ರು ಅವ್ರು ಆಟೋ ಓಡಿಸ್ತಿದ್ರು ಅಲ್ಲ ಏನು ಕೆಲಸ ಮಾಡ್ತಿದ್ರು ಅವ್ರು ಈಗ 2 ವರ್ಷ ಆಯ್ತು ಟೀಚರ್ ಕೆಲಸ ಮಾಡ್ಸಕತ್ತ ಅವನ ಓಡಾಡಿ ಎಲ್ಲ ಇದು ಮಾಡಿ ಕಾಸು ಟೀಚರ್ ಕೆಲಸ ಹಚ್ಚಾನ ಇವ್ರಿಗೆ ಮಾನಸಿಕ ಕಿರುಕುಳ ಕೊಟ್ಟಿದ್ದಾರೆ ಅವ್ರ ಹೆಣ್ಮಕ್ಳು ರೀ ಅವ್ರ ಹೆಣ್ಮಕ್ಳು ಮಕ್ಳು ಈಗ ಮಾನಸಿಕ ಅಂತಂದ್ರೆ ಹೆಂಡತಿ ಮಕ್ಳು ಬಿಟ್ಟು ಹೋಗಿದ್ದಕ್ಕೆ ನಾ ಮಾನಸಿಕ ಆಗಿಬಿಟ್ಟಾನ್ರಿ ಅವ ಈಗ ನಮ್ಮ ಕಡೆ ಮಾತಾಡಿದ್ವೆಲ್ಲ ವಿಡಿಯೋ ಕ್ಲಿಪ್ಗಳು ಅದಾವ್ರಿ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಾನಂತಂದ್ರೆ ನಾ ಏನು ತಪ್ಪು ಮಾಡೇನಿ ನಿಮ್ಗೆ ಅಂಥದ್ದು ನಾನು ಯಾಕೆ ಬಿಟ್ಟು ಹೋಗಿನಿ ಅಂತಂದ್ರೆ ಎಲ್ಲ ವಿಡಿಯೋಗಳು ಅದಾವೆ ನಮ್ಮ ಕಡೆ ಪೊಲೀಸರಿಂದ ಏನೇನು ಕಿರುಕುಳ ಅಲ್ಲ ಅವ್ರು ಮಹಿಳಾ ಪೊಲೀಸ್ ಸ್ಟೇಷನ್ ಒಳಗೆ ಬಂದು ಕಾಸು ಮನೆ ಕಡೆ ಬಂದು ಯಾರಿಗೂ ಕೇಳಿಲ್ಲ ಏನಿಲ್ಲ ಫ್ಯಾಮಿಲಿದವ್ರಿಗೆ ಆದರೂ ಕೇಳಿಲ್ಲ ಅವರು ಆಮೇಲೆ ಓಣಿ ಒಳಗೆ ಹೆಣ್ಮಕ್ಳು ಯಾರಿಗಾರ ಹಿರಿಯರಿಗೆ ಏನು ಮಾಡ್ತಾನೆ ಹೆಂಗಿಲ್ಲ ಅಂತಂದ್ರೆ ಕಾಸು ಯಾರಿಗೂ ಕೇಳಿಲ್ಲ ಅಲ್ಲಿ ಕರ್ಸ್ ಕಾಸು ಅವ್ನು ಸುಖ ಸುಮ್ಮನೆ ಹೊಡೆದು ಕೈಸ್ ಕಾಸು ಅವಕ್ಕಿದ್ದ ಮನೆಗೆ ನೀವು ಹೋಗಬೇಡ ಏನು ಆಕೆ ನೀರಾಕ್ ಬಿಡ್ ನೀವು ಹೋದ್ರಂತಂದ್ರೆ ನಿನ್ನ ಕಾಲು ಮುರಿತೀನಿ ಕೈ ಮುರಿತೀನಿ ಅಂತಂದ ಕಾಸು ಇಂಥವೆಲ್ಲ ಧಮ್ಕಿಗಳು ಬಂದವ್ರಿ ಅವು ಹೌದು ಅದ ಕ್ರಮ ಆಗ್ಬೇಕು ರೀ ಯಾಕಂದ್ರೆ ಕೊಡ್ಸುವಂಥ ಕೆಲಸ ಮಾಡ್ಬೇಕು ಇಂಥ ಹಾಳು ಮಾಡುವಂಥ ಕೆಲಸ ಯಾವುದೂ ಮಾಡಕ್ಕೆ ಹೋಗ್ಬಾರ್ದು ಹಾಂ ನಿಮ್ಮ ಹೆಸರು ರವಿ ರೀ